ಸಿಂಧೂರ ಬಗ್ಗೆ ಅವೇರ್ನೆಸ್ ಇದೆ, ಯಾರಿಗೂ ಏನು ಹೇಳಬೇಕಾಗಿದ್ದೀರ. ಎಲ್ಲರ ಮನೆಯಲ್ಲೂ ಟಿ ವಿಯಲ್ಲಿ ಅಥವಾ ಮೊಬೈಲಲ್ಲಿ ಎಲ್ಲಿ ನೋಡಿದ್ರು ಆಪರೇಷನ್ ಸಿಂಧೂರ ಅಂತಲೇ ಬರ್ತಾ ಇದೆ. ಏನಂತ ಹೇಳಿದ್ರೆ 2 ದೇಶದ ಮಧ್ಯೆ ನಡೀತಾ ಇರ್ತಕ್ಕಂಥ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯೆ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಮಹಾಸಮರ ಅಂತಲೇ ಕರಿಬೋದು. ನಮ್ಮ ಯುವ ಜನತೆಗೆ ಇದು ಮಹಾಸಮರನೇ, ಯಾಕಂದರೆ ನಾವು ಯಾರೂ ನೋಡಿಲ್ಲ. ಹಾಗಾದರೆ ಇದನ್ನೆಲ್ಲ ನಡಿಬೇಕಾದ್ರೆ ಮೊನ್ನೆ ಒಂದು ಸುದರ್ಶನ್ ಚಕ್ರದ ಬಗ್ಗೆ ಕೇಳಿದ್ವಿ. ಇದು ಹಂಗಾಯ್ತಂತೆ, ನಮ್ಮ ಆರ್ಮಿ ಡಿಫೆನ್ಸ್ ಅವರು ಹಿಂಗೆ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಅಂತ ಹೇಳೆಲ್ಲ ಯೋಚನೆ ಮಾಡಿದ್ವಿ. ಹಾಗಾದರೆ ನಮ್ಮ ಈ ಏನು ಡಿಫೆನ್ಸ್ ಸಿಸ್ಟಮ್ ಇದೆ ಇದರಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆನೇ ನಮಗೆ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಾಗೆ. ಹಾಗಾದರೆ ಅದ್ರ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ಳೋಣ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಕಾಲ್ಗೆ. ಎಲ್ರಿಗೂ ವೆಲ್ಕಮ್. ನಮ್ಮ ಫಸ್ಟು ಇಂಡಿಯನ್ ಆರ್ಮಿ ಬಗ್ಗೆ, ನಮ್ಮ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ಸು ತಿಳ್ಕೊಳ್ಳೋಣ. ಎಸ್, ಸೊ ಥ್ಯಾಂಕ್ ಯು ಶಿಲ್ಪಾ ಮೇಡಮ್. ಮೊದಲಿಗೆ ನಾನು ನಮ್ಮ ಡಿಫೆನ್ಸ್ ಸಿಸ್ಟಮ್ಗೆ ಫಸ್ಟು ಒಂದು ಹ್ಯೂಜ್ ರೆಸ್ಪೆಕ್ಟನ್ನು ಕೊಡಬೇಕು. ಪ್ರತಿಯೊಬ್ಬ ನಾಗರಿಕನು, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ನಮ್ಮ ಡಿಫೆನ್ಸ್ ಲೈಕ್ ನಮ್ಮನ್ನು ಕಾಯುವಂಥ ಸೈನಿಕರಿಗೆ ಒಂದು ಹ್ಯೂಜ್ ರೆಸ್ಪೆಕ್ಟನ್ನು ಕೊಡಬೇಕು. ಯಾಕೆಂದರೆ ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಬಾರ್ಡ್ರಲ್ಲಿ ಕೂಡ ತುಂಬ ಹಗಲು ರಾತ್ರಿ ಅನ್ನೋದೇ ಅವರ ಪ್ರಾಣ ಪಣಕ್ಕಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಸೊ ಇತ್ತೀಚೆಗೆ ನಾವೆಲ್ಲ ಕೂಡ ನೋಡಿದ್ವಿ, ಮೋಸ್ಟ್ಲಿ ನಮ್ಮ ಜನ್ರೇಷನ್ ಅನಿಸುತ್ತೆ ಈ ಕೋವಿಡ್, ಕರೋನಾ, ಈ ಯುದ್ಧ ಪದ್ಧ ಎಲ್ಲ ನೋಡ್ತಾ ಇರೋದು. ಸೊ ಅದರಲ್ಲಿ ಕೂಡ ನಮ್ಮದು ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಅಂತ ರೀಸೆಂಟಾಗಿ ಮಾಡಿದ್ರು. ಉಗ್ರಗಾಮಿಗಳನ್ನು ಸೆದೆ ಬಡಿದ್ರು ನಮ್ಮ ದೇಶದ ಯೋಧರುಗಳು. ಸೊ ಹಾಗಾದರೆ ಕೆಲವೊಂದಷ್ಟು ನಮ್ಮ ಡಿಫೆನ್ಸ್ ಸಿಸ್ಟಮನ್ನು ಇದು ಯಾವ ಥರ ಇದೆ, ಸೊ ನಮ್ಮ ಡಿಫೆನ್ಸ್ ಸಿಸ್ಟಮಲ್ಲಿ ಯಾವ ಥರ ಅಂದರೆ ಟೆಕ್ನಾಲಜಿ ಆಗಿರೋವಂಥ ಒಂದಷ್ಟು ಇಕ್ವಿಪ್ಮೆಂಟ್ಸ್ ಇದ್ದಾವೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಈ ಇಂಡಿಯಾ ಪಾಕಿಸ್ತಾನ ವಾರಲ್ಲಿ ಯಾವ ಥರ ಟೆಕ್ನಾಲಜೀಸ್ನ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲೂ ಕೂಡ ಲೈಕ್ ಸೀಕ್ರೆಟ್ ಆಗಿರೋವಂಥ ಇನ್ಫಾರ್ಮೇಷನ್ ಅಲ್ಲ, ಬೇಕಾದರೆ ನೀವು ಕೂಡ ಗೂಗಲ್ ಔಟ್ ಮಾಡಿದ್ರೆ ಕೂಡ ಸಿಗುತ್ತೆ. ಇಲ್ಲಿ ಯಾವುದು ಕೂಡ ಇದು ಸೀಕ್ರೆಟ್ ಆಗಿ ನಾವು ಇದನ್ನು ಮಾಡ್ತಿದ್ದೀವಿ ಅಂತ ಯಾವುದು ಕೂಡ ಇಲ್ಲ. ಜಸ್ಟ್ ಒಂದು ರೀಕಾಲ್ ಮಾಡ್ತಾ ಹೋಗೋಣ. ಸೊ ನಮ್ಮ ನಾಲೆಡ್ಜ್ ಪರ್ಪಸ್ಸಿಗೆ ಅಷ್ಟೇ ನಾವು ಇಲ್ಲಿ ಮಾಡ್ತಾ ಇರೋದು. ಸೊ ನಿಮಗೆ ಗೊತ್ತಿರ್ಬೋದು ನಮ್ಮ ಏನಿದೆ, ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆ, ನಮ್ಮ ಮಿಲಿಟ್ರಿ ಪಡೆಗಳೇನಿದ್ದಾವೆ. ಸೊ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿದ್ದೀವಿ, ಅಂದರೆ ನಮ್ಮ ಭಾರತ ಅಂದರೆ ಮಿಲಿಟ್ರಿಯಲ್ಲಿ. ಸೊ ಅಂದರೆ ನಮ್ಮ ಡಿಫೆನ್ಸಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ಸೊ ನಮ್ಮದರಲ್ಲಿ ಬರುತ್ತೆ 3 ಲೈಕ್ ಡಿಫ್ರೆಂಟ್ ಟೈಪ್ಸ್. ಒಂದು ನ್ಯಾವಿದು ಬರುತ್ತೆ, ಮತ್ತು ಇನ್ನೊಂದು ಆರ್ಮಿದು ಬರುತ್ತೆ, ಮತ್ತು ಇನ್ನೊಂದು ಏರ್ ಫೋರ್ಸ್ ಬರುತ್ತೆ. ಸೊ ನೀವು ಏರ್ ಫೋರ್ಸು ನೀವು ನೋಡಿರ್ತೀರ, ಇಲ್ಲಿ ನಮ್ಮದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸೊ HAL ಇದೆ, ಮತ್ತು ಎಲ್ಲ ನೀವು ಬೆಳಗ್ಗೆ ಎದ್ರೆ ನೋಡ್ತಾ ಇರ್ತೀರ ಏರ್ ಫೋರ್ಸ್ಗಳು, ಇದು ವಿಮಾನಗಳು ಓಡಾಡ್ತಿರ್ತವೆ, ಮತ್ತು ಕೆಲವೊಂದಷ್ಟು ಕವಾಯತುಗಳು ನಡೀತಾ ಇರ್ತವೆ ಅಕ್ಕಪಕ್ಕ. ಸೊ ಈಗ ಇತ್ತೀಚೆಗೆ ಗಮನಿಸಿರ್ಬೋದು, ಬೆಂಗಳೂರಲ್ಲಿ ತೇಜಸ್ ಅಂತ ಹೇಳಿದೆ. ಓಕೆ, HALನವರೇ ನಿರ್ಮಿಸಿರುವಂಥ ತೇಜಸ್ಸು ಕೂಡ ಸೊ ನಮ್ಮ ಭಾರತಕ್ಕೆ ಕೊಡುಗೆಯನ್ನು ಕೊಡ್ತಿದೆ. ಅದು ಒಂದು ಕೂಡ ಏರ್ಕ್ರಾಫ್ಟು, ಅದ್ರ ಜೊತೆಗೆ ಸುಖೋಯ್ ಅನ್ನೋ ಒಂದು ಏರ್ಕ್ರಾಫ್ಟ್ ಇದೆ. ಸೊ ಇವೆಲ್ಲ ಏರ್ಕ್ರಾಫ್ಟ್ಗಳು ನಮ್ಮ ಭಾರತ ದೇಶದಲ್ಲಿ ಯೂಸ್ ಆಗ್ತಿರೋವಂಥವು. ಸೊ ನ್ಯೂ ಟೆಕ್ನಾಲಜಿಯನ್ನು ಬಳಸಿ ಡೆವಲಪ್ ಮಾಡಿರೋವಂಥ ಏರ್ಕ್ರಾಫ್ಟ್ಗಳು. ಸೊ ಯಾವುದಾದ್ರೂ ಯುದ್ಧಗಳು ಬಂದಾಗ ಅವನ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟು ಮಿಸೈಲ್ಸ್ ಬಂದರೆ ಆಕಾಶ್ ಮಿಸೈಲ್. ಸೊ ನೀವು ಗಮನಿಸಿರ್ಬೋದು, ಇಂಡಿಯಾ ಪಾಕಿಸ್ತಾನ ವಾರಲ್ಲಿ ಪ್ರಮುಖ ಅಸ್ತ್ರ. ಬಟ್ ಇದೆಲ್ಲೂ ಕೂಡ ಲೈಕ್ ಡಿಸ್ಕ್ಲೋಸ್ ಆಗಿಲ್ಲ, ಅಂದರೆ ನಮ್ಮ ಮಿಲಿಟ್ರಿಯವ್ರು ಬಂದು ಆಕಾಶ್ ಮಿಸೈಲ್ನೇ ಯೂಸ್ ಮಾಡ್ತಿದ್ದೀವಿ ಅಂತ. ಬಟ್ ನಮಗೆ ಬಲ್ಲ ಮೂಲಗಳ ಮಾಹಿತಿಯಿಂದ ನಾವು ಗಮನಿಸಿರೋದಾದರೆ ಆಕಾಶ್ ಮಿಸೈಲು ತುಂಬ ಒಂದು ಪ್ರಮುಖ ಅಸ್ತ್ರವಾಗಿ ನಾವು ಯೂಸ್ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಬ್ರಹ್ಮೋಸ್ ಕ್ರೂಸ್ ಮಿಸೈಲ್. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರ, ಬ್ರಹ್ಮೋಸ್ ಇಟ್ ಈಸ್ ಅ ವೆರಿ ಹೈ ಸ್ಪೀಡ್ ಸೂಪರ್ಸಾನಿಕ್ ಮಿಸೈಲು. ಅದ್ರ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ರ್ಯಾಡಾರ್ ಅಂತ ಬಂದರೆ ಲೈಕ್ ಫಾಲ್ಕಾನ್ ರ್ಯಾಡಾರ್ ಇದೆ, ಮತ್ತು AWACS ರ್ಯಾಡಾರ್ ಇದೆ, ನೆಕ್ಸ್ಟು DRDO ಏರ್ ಡಿಫೆನ್ಸ್ ಸಿಸ್ಟಮ್ ರ್ಯಾಡಾರ್ ಇದೆ. ಸೊ ಇವೆಲ್ಲ ರ್ಯಾಡಾರ್ ಅಂದರೆ ಲೈಕ್ ಸೊ ಎಷ್ಟು ದೂರದಲ್ಲಿ ಒಂದು ಆಬ್ಜೆಕ್ಟ್ ಬರ್ತಿದೆ ಅಥವಾ ಒಂದು ಯಾವುದಾದ್ರೂ ಒಂದು ಮಿಸೈಲ್ ಬರ್ತಿದೆ ಅನ್ನೋದು ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋವಂಥ ರ್ಯಾಡಾರ್ಸು. ಸೊ ಇದು ಕೂಡ ಲೈಕ್ ಇಷ್ಟು ರ್ಯಾಡಾರ್ಸು ನಮ್ಮ ಹತ್ರ ಇದೆ. ಇನ್ನೂ ತುಂಬ ಇದ್ದಾವೆ, ಬಟ್ ನಾವು ಇಲ್ಲಿ ಕಡಿಮೆ ಸಮಯ ಇರೋದ್ರಿಂದ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದು ನಮ್ಮ ನೇವಿ. ಸೊ ಸಮುದ್ರ ತೀರದಲ್ಲಿ ಕೂಡ ನಮ್ಮ ನೇವಿ ಇದೆ, ಲೈಕ್ ಎಲ್ಲ ದೇಶದಲ್ಲೂ ಇದ್ದಾವೆ ಇಂಡಿಯನ್ ಲೈಕ್ ನೇವೀಸು. ಸೊ ನಮ್ಮ ಇಂಡಿಯನ್ ನೇವೀಸಲ್ಲಿ ಲೈಕ್ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. ಒಂದು ಬಂದು INS ವಿಕ್ರಾಂತ್ ಅಂತೇಳಿ, INS ವಿಕ್ರಮಾದಿತ್ಯ.
ಸೊ ಒಳ್ಳೆ ರಾಕೆಟ್ ಥರ ಹೋಗಿ ಯುದ್ಧವನ್ನು ಗೆದ್ದು ಬರೋಂಥ ನೇವಿ ಪಡೆ ನಮ್ಮ ಹತ್ರ ಇದೆ. ಇತ್ತೀಚೆಗೆ ಗಮನಿಸಿರ್ಬೋದು, ಲೈಕ್ INS ವಿಕ್ರಮಾದಿತ್ಯ ಸೊ ನುಗ್ಗಿ ಹೋಗಿ ಹೊಡೆದು ನಮ್ಮ ಲೈಕ್ ಏನು ಈ ಪಾಕಿಸ್ತಾನದ ಕರಾಚಿ ಬಂದರ್ ಇದೆಯಲ್ಲ, ಅಲ್ಲಿ ಹೋಗಿ ನುಗ್ಗಿ ಹೊಡೆದು ಬಂದಿದೆ. ಸೊ ಅದಕ್ಕೊಂದು ನಾವು ದೊಡ್ಡ ಸಲ್ಯೂಟನ್ನು ಕೊಡ್ತಾ, ಸೊ INS ವಿಕ್ರಮಾದಿತ್ಯದಲ್ಲಿ ಸೊ ಏನಪ್ಪ ಇದೆ ಅಂದರೆ ಅರೌಂಡ್ 284 ಮೀಟರ್ ಲಾಂಗ್ ಇದೆ. ಓಕೆ, 44,500 ಟನ್ ಭಾರವನ್ನು ಕ್ಯಾರಿ ಮಾಡುವಂಥ ಒಂದಷ್ಟು ಇದಿದೆ. ಮತ್ತು 30 ಏರ್ಕ್ರಾಫ್ಟ್ಗಳನ್ನು ಕ್ಯಾರಿ ಮಾಡುವಂಥ ಒಂದಷ್ಟು ಫೆಸಿಲಿಟಿ ಇದೆ. ಸೊ ಈ ಥರ ಇರುವಂಥ ಕೆಲವೊಂದು ದೇಶಗಳಲ್ಲಿ ಮಾತ್ರ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ನ್ಯಾವಿಯಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಅದರಲ್ಲಿ ಕೂಡ ನಮ್ಮ ಭಾರತದಲ್ಲಿ 2 ಇದೆ ಅನ್ನೋದು ನಮಗೂ ಕೂಡ ತುಂಬ ಖುಷಿಯಾದ ವಿಚಾರ. ಮತ್ತು ಇನ್ನೂ ಅಪ್ಗ್ರೇಡೇಷನ್ ಆಗ್ತಾ ಇದ್ದಾವೆ. ಸೊ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಕೂಡ ರನ್ನಿಂಗಲ್ಲಿದ್ದಾವೆ. ಮತ್ತು ಅದೇ ರೀತಿ 17 ಸಬ್ಮೆರಿನ್ಸ್ಗಳಿದ್ದಾವೆ. ಸೊ 17 ಸಬ್ಮೆರಿನ್ಸಲ್ಲಿ ಅಂದರೆ ಅಟ್ಯಾಕಿಂಗ್ ಸಬ್ಮೆರಿನ್ಸ್. ಓಕೆನಾ, ಅಟ್ಯಾಕಿಂಗಲ್ಲಿ ಅದರಲ್ಲಿ 3 ಸಬ್ಮೆರಿನ್ಸ್ ಬಂದು ಇಲ್ಲೊಂದು ಪಾಯಿಂಟ್ ಇದೆ, ನಾನು ಆ್ಯಡ್ ಮಾಡ್ತೀನಿ, ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಸಬ್ಮೆರಿನ್. ಓಕೆ, ಸೊ 3 ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಸಬ್ಮೆರಿನ್ ಇದ್ದಾವೆ. ಸೊ ಇವು ಕೂಡ ಕೆಲವೇ ದೇಶಗಳು ಏನು ಡೆವಲಪ್ಮೆಂಟೆಡ್ ಅಂತ ನಾವು ಕಂಟ್ರಿಗಳನ್ನ ಕರಿತೀವಿ, ಅಮೇರಿಕಾ, ರಷ್ಯಾ, ಚೈನಾ. ಸೊ ಆ ಸಾಲಿನಲ್ಲಿ ನಮ್ಮ ಭಾರತ ಕೂಡ ಸೇರುತ್ತೆ. ಅಂದರೆ ನಮ್ಮ ಮಿಲಿಟ್ರಿ ಪವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ, ಯಾವ ದೇಶಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿ. ಸೊ ಅದನ್ನು ಇತ್ತೀಚಿನ ಬೆಳವಣಿಗೆಯಲ್ಲಿ ನೀವು ಗಮನಿಸಿರ್ಬೋದು. ಸೊ ಅದಾದಮೇಲೆ ಇನ್ನೊಂದು ಪಾಯಿಂಟು, ಈಗ ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಯೂಸ್ ಮಾಡಿದಂಥ ಒಂದಷ್ಟು ಕೆಲವೊಂದು ಇಕ್ವಿಪ್ಮೆಂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಆಕಾಶ್ ಮಿಸೈಲ್ಸು ನೀವು ನೋಡಿರ್ತೀರ. ಓಕೆನಾ, ಆಕಾಶ್ ಮಿಸೈಲ್ ನಾನು ಯಾವಾಗಲೇ ಹೇಳಿದೆ. ಸೊ ಏನಪ್ಪ ಅಂದರೆ ಒಂದು ಪಾಯಿಂಟನ್ನು ನಾನು ಆ್ಯಡ್ ಮಾಡಬೇಕಿಲ್ಲಿ. ಆಕಾಶ್ ಮಿಸೈಲು ಇದು ಸರ್ಫೇಸ್ ಟು ಏರ್ ಮಿಸೈಲ್, ಅಂದರೆ ಭೂಮಿ ಮೇಲಿಂದ ಏರ್ ಮಿಸೈಲ್ ಬಿಡೋವಂಥ ಒಂದು ಮಿಸೈಲು. ಲೈಕ್ ಭೂಮಿ ಮೇಲಿಂದ ಆಕಾಶಕ್ಕೆ ಚಿಮ್ಮುವಂಥ ಒಂದು ಮಿಸೈಲು. ಯಾರಾದರೂ ಶತ್ರು ದೇಶದವ್ರು ಯಾವುದಾದ್ರೂ ಒಂದು ಮಿಸೈಲ್ ಬರ್ತಿದೆ ಅಂದರೆ ಜಸ್ಟ್ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು ಸಾಕು, ಜಸ್ಟ್ ಹೋಗಿ ರಪ್ ಅಂತ ಹೊಡೆದು ಬರೋವಂಥ ಒಂದು ಮಿಸೈಲು. ಇದು ಬಂದು ಮೀಡಿಯಮ್ ರೇಂಜ್, ಅಂದರೆ 70 ರಿಂದ 80 ಕಿಲೋಮೀಟರ್ ಈ ರೇಂಜಲ್ಲಿ ಯಾವುದಾದ್ರೂ ಮಿಸೈಲ್ ಬರ್ತಿದ್ರೆ ಸೊ ಸ್ಪೀಡಾಗಿ ಹೋಗಿ ಹೊಡೆದು ಬರುತ್ತೆ. ಎಷ್ಟಪ್ಪ ಅಂದರೆ ಇದು ಬಂದು 2.5 ಮ್ಯಾಚ್, ಅಂದರೆ ಸೂಪರ್ಸಾನಿಕ್ ಸ್ಪೀಡಲ್ಲಿರುತ್ತೆ. ಸೊ ಇದು ಬಂದು ಸೂಪರ್ಸಾನಿಕ್ ಸ್ಪೀಡಲ್ಲಿರುತ್ತೆ, 2.5 ಮ್ಯಾಚ್. ನೀವು ಇಮ್ಯಾಜಿನೇ ಮಾಡೋದಕ್ಕಾಗಲ್ಲ, ಅಷ್ಟು ಸ್ಪೀಡ್ ಇರುತ್ತೆ. ಸೊ ಈ ಆಕಾಶ್ ಮಿಸೈಲನ್ನು ಇಟ್ಕೊಂಡು ನಮ್ಮ ಭಾರತದಲ್ಲಿ ಕೆಲವೊಂದು ಡ್ರೋನ್ಗಳು ಮತ್ತು ಪಾಕಿಸ್ತಾನ ಡ್ರೋನ್ಗಳು ಬಂದು ಅಂತ ನೀವು ಕೇಳಿದ್ರಿ, ಅವನ್ನೆಲ್ಲ ಹೊಡೆದು ಬಿಸಾಕಿದ್ರು. ಸೊ ಇದು ಒಂದು ಸರ್ಫೇಸ್ ಟು ಏರ್ ಮಿಸೈಲು, ಇದು ಕೂಡ ನಮ್ಮ ಭಾರತ ದೇಶದಲ್ಲಿ ಸೊ ಯಾವುದಪ್ಪ ಅಂದರೆ ಯೂಸ್ ಮಾಡಿದ್ರು ಈಗಿನ ಇತ್ತೀಚಿನ ಆಪರೇಷನ್ ಸಿಂಧೂರ್ ಅನ್ನೋ ಇದು ಕಾನ್ಸೆಪ್ಟಲ್ಲಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ಯಾವ್ದು ಮಾಡಿದ್ರು ಅಂದರೆ ನೀವು ಗಮನಿಸಿರ್ಬೋದು, S-400 ಐ ಥಿಂಕ್ ಸುದರ್ಶನ ಚಕ್ರ. ಈ ಸುದರ್ಶನ ಚಕ್ರ ಬಂದು ಲೈಕ್ ರಷ್ಯಾದಿಂದ ನಾವು 2018ನಲ್ಲಿ ನಾವು ತೊಗೊಂಡ್ವಿ, ಅರೌಂಡ್ $5.43 ಬಿಲಿಯನ್. ಓಕೆ, ಹತ್ತತ್ರ 38,000 ಕೋಟಿ ಕೊಟ್ಟು ತೊಗೊಂಡ್ವಿ 5 ಸುದರ್ಶನ ಚಕ್ರ. ಸೊ ಇವೇನಪ್ಪ ಅಂದರೆ 600 ಕಿಲೋಮೀಟರ್ ದೂರದಲ್ಲಿ ಯಾವುದಾದ್ರೂ ಲೈಕ್ ಶತ್ರು ದೇಶದ ಯಾವುದಾದ್ರು ಮಿಸೈಲ್ ಬರ್ತಿದೆ ಅಂತ ಹೇಳಿದ್ರೆ ಡಿಟೆಕ್ಟ್ ಮಾಡಿ 400 ಕಿಲೋಮೀಟರ್ ರೇಂಜಲ್ಲಿ ಇರಬೇಕಾದ್ರೆ ಹೊಡೆದು ಬಿಸಾಕುತ್ತೆ. ಸೊ ಇದು ಒಂದು ಮೇಯ್ನ್ ಮಿಸೈಲ್. ಓಕೆ, ಮೇಯ್ನು ಇಕ್ವಿಪ್ಮೆಂಟು ನಮ್ಮ ದೇಶದಲ್ಲಿ ಇರೋದು, ನಮ್ಮ ಮಿತ್ರ ರಾಷ್ಟ್ರ ರಷ್ಯಾ ಅಂತ ತೊಗೊಂಡಿರೋದು. ಸೊ ಇದು ಕೂಡ ಲೈಕ್ ಇದು ಒಂಥರ ಪ್ಯಾಕೇಜ್ ಇದ್ದಂಗೆ. ಓಕೆನಾ, ಸೊ ಇದರಲ್ಲಿ ಲೈಕ್ ರೆಡಾರ್ ಸಿಸ್ಟಮ್ ಇರುತ್ತೆ, ಮತ್ತು ಡಿಟೆಕ್ಷನ್ ಸಿಸ್ಟಮ್ ಇರುತ್ತೆ, ಎಲ್ಲದೂ ಇರುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ಶತ್ರು ದೇಶದಲ್ಲಿ ಯಾವುದು ಒಂದು ಮಿಸೈಲ್ ಬರ್ತಿದೆ ಅಂತ ಹೇಳ್ತಾ ಇದ್ರೆ ಸೊ ಆ ಮಿಸೈಲನ್ನು ಹೊಡೆದಾಕುವಂಥ ಒಂದು ಶಕ್ತಿ ಈ ಸುದರ್ಶನ ಚಕ್ರಕ್ಕಿದೆ. ಇನ್ನು ಅದನ್ನು ಬಿಟ್ಟರೆ ನೀವು ಗಮನಿಸಿರ್ಬೋದು, ಬ್ರಹ್ಮೋಸ್ ಕೂಡ ನೀವು ಸೂಪರ್ಸಾನಿಕ್ ಸ್ಪೀಡಲ್ಲಿದೆ. ಸೊ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಬ್ರಹ್ಮೋಸಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಎಂತಕ್ಕಪ್ಪ ಅಂದರೆ ಅಷ್ಟು ಸ್ಪೀಡಾಗಿ ಹೋಗಿ ಟಾರ್ಗೆಟಿಂಗ್ ಪ್ಲೇಸ್ ಕೂದಲೇ ಎಳೆಯನ್ನು ಬಿಡೋದಿಲ್ಲ. ಈ ಟಾರ್ಗೆಟಲ್ಲಿ ಹೊಡಿಲೇಬೇಕಾ, ಆ ಟಾರ್ಗೆಟಿಗೆ ಹೊಡಿಲೇಬೇಕು, ದೆರ್ ಇಸ್ ನೋ ಆಪ್ಷನ್. ಸೊ ಆ ಥರದೊಂದು ಮಿಸೈಲು ನಮ್ಮ ದೇಶದಲ್ಲಿದೆ. ಇಡೀ ವಿಶ್ವದಲ್ಲಿ ಅಷ್ಟು ಸ್ಪೀಡಾಗಿ ಹೋಗುವಂಥ ಮಿಸೈಲ್ ಯಾವ ಕೂಡ ಇಲ್ಲ, ಸೂಪರ್ಸಾನಿಕ್ ಸ್ಪೀಡಲ್ಲಿ ಹೋಗುವಂಥ ಮಿಸೈಲು. ಸೊ ಎಷ್ಟಪ್ಪ ಅಂದರೆ 5 ಮೀಟರ್ ಆಲ್ಟಿಟ್ಯೂಡಿಂದ ಹಿಡಿದು 15,000 ಆಲ್ಟಿಟ್ಯೂಡ್ ಮೀಟರ್ವರೆಗೂ ಟ್ರಾವೆಲ್ ಮಾಡೋವಂಥ ಮಿಸೈಲು. ಮತ್ತು 3 ಥರನೂ ನೀವು ಸರ್ಫೇಸ್ ಟು ಏರ್ ಮಿಸೈಲ್ ಮಾಡ್ತೀರಾ, ಏರ್ ಟು ಏರ್ ಮಿಸೈಲ್ ಮಾಡ್ತೀರಾ, ಅಥವಾ ನೀವು ಹಡಗಿನಿಂದ ಅಥವಾ ಏನು ನೇವಿ ಶಿಪ್ ಇದೆಯಲ್ಲ ಅದರಿಂದ ಲಾಂಚ್ ಮಾಡ್ತೀರಲ್ಲ, ಎಲ್ಲಾದರೂ ಲಾಂಚ್ ಮಾಡ್ಕೊಳ್ಳಿ. ನೀವು ಯಾವ ಟಾರ್ಗೆಟ್ ಹೇಳಿರ್ತೀರೋ ಆ ಟಾರ್ಗೆಟಿಗೆ ನುಗ್ಗಿ ಹೋಗಿ ಹೊಡೆಯುತ್ತೆ. ಸೊ ಅದೇ ಒಂದು ಮಿಸೈಲನ್ನು ಕೂಡ ನಾವು
ಇತ್ತೀಚೆಗೆ ನಾವು ಆಪರೇಷನ್ ಸಿಂಧೂರಲ್ಲಿ ಯೂಸ್ ಮಾಡಿದ್ರು ಅಂತ ಕೂಡ ಹೇಳ್ತಿದ್ದೀವಿ. ಆ್ಯಂಡ್ ಇದು ಕೂಡ ನಮ್ಮ ಭಾರತ ಮತ್ತು ರಷ್ಯಾ ಜಂಟಿ ಯೋಗದಲ್ಲಿ ಸಹಯೋಗದಲ್ಲಿ ನಿರ್ಮಿಸಿರುವಂಥದ್ದು ಬ್ರಹ್ಮೋಸ್, ಅಂದರೆ ಬ್ರಹ್ಮಪುತ್ರ ಮತ್ತು ಮಾಸ್ಕೋವಾ, ಅಂದರೆ ನಮ್ಮ ರಷ್ಯಾ ಅವ್ರದ್ದು. ಸೊ ಅವೆರಡನ್ನು ಕಂಬೈನ್ ಮಾಡಿ ಬ್ರಹ್ಮೋಸ್ ಅಂತ ನಾಮಕರಣ ಮಾಡಿದ್ದಾರೆ. ಸೊ ಒಳ್ಳೆ ಸೂಪರ್ ಸಾನಿಕ್ ಸ್ಪೀಡು 3.5 ಮ್ಯಾಚ್ ಸ್ಪೀಡಲ್ಲಿ ಹೋಗಿ ಹೊಡೆಯುವಂಥ ಏಕೈಕ ಸೂಪರ್ ಸಾನಿಕ್ ಸ್ಪೀಡು ನಮ್ಮ ಮಿಸೈಲು. ಆ್ಯಂಡ್ ತುಂಬ ಕೂಡ ಪ್ರೊಡಕ್ಷನ್ಸ್ ಇದ್ದಾವೆ, ಆ್ಯಂಡ್ ತುಂಬ ದೇಶಗಳಿಂದ ಕೂಡ ಆಫರ್ ಬರ್ತಿದೆ. ಸೊ ಈ ಥರದ್ದೊಂದು ಮಿಸೈಲ್ ನಮಗೂ ಕೊಡಿ 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 ಅಂತೇಳಿ. ಸೊ ಈ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ನಮ್ಮ ಭಾರತ ದೇಶದಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳು ಕೂಡ ಹೊರಗಡೆಗೆ ರಫ್ತಾಗ್ತಿದೆ. ಸೊ ಅದೇ ರೀತಿ ಇನ್ನೊಂದು ಪಾಯಿಂಟನ್ನು ಹೇಳಬೇಕು, ಆಕಾಶ್ ಟೀರ್ ಅಂತೇಳಿ. ಸೊ ಇದು ಕೂಡ ಲೈಕ್ ನಮ್ಮ ಭಾರತದ ಡೆವಲಪ್ಡ್ ಬೈ ಬೆಲ್ ಮತ್ತು DRDO ಅಂತ ಡೆವಲಪ್ ಆಗಿರುವಂಥದ್ದು. ಸೊ ಇದೇನಪ್ಪ ಅಂದರೆ ಲೈಕ್ ಯಾರಾದರೂ ಶತ್ರು ದೇಶದಲ್ಲಿ ಏನಾದರೂ ಬಾಂಬ್ ಅಥವಾ ಏನಾದರೂ ಒಂದು ಮಿಸೈಲ್ ಬಿಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಡಿಟೆಕ್ಟ್ ಮಾಡೋವಂಥ ಒಂದು ಸಿಸ್ಟಮ್ಮು. ಸೊ ಇದನ್ನು ಕೂಡ ನಮ್ಮ ಇತ್ತೀಚಿನ ಆಪರೇಷನ್ ಸಿಂಧೂರಲ್ಲಿ ಯೂಸ್ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ. ಸೊ ಇದು ಬಂದು ಲೈಕ್ ಇದೇನು ಮಾಡುತ್ತೆ ಅಂದರೆ ಗ್ಯಾದರ್ ಮಾಡುತ್ತೆ ಮಲ್ಟಿಪಲ್ ಸೋರ್ಸಿಂದ, ಅಂದರೆ ರ್ಯಾಡಾರ್ ಸೋರ್ಸಿಂದನೂ ತೊಗೊಳುತ್ತೆ, ಮತ್ತು ಕಂಟ್ರೋಲು ಮತ್ತು ಗ್ರೌಂಡ್ ಬೇಸ್ಡು ನಮ್ಮ ಏರ್ ಸ್ಪೇಸ್ ಇರುತ್ತೆ ಅಥವಾ ಒಂದು ಸ್ಟೇಷನ್ ಇರುತ್ತೆ, ಅಲ್ಲಿಂದ ಇನ್ಫಾರ್ಮೇಷನ್ನ ತಗೊಂಡು ಮತ್ತು ಮಿಸೈಲ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಓಕೆ, ನೀನು ಈ ಟಾರ್ಗೆಟ್ಗೆ ಹೋಗಿ ಹೊಡಿಬೇಕು. ಸೊ ಈ ಥರದ್ದೊಂದಷ್ಟು ಇಕ್ವಿಪ್ಮೆಂಟ್ಸನ್ನು ನಮ್ಮ ಆಪರೇಷನ್ ಸಿಂಧೂರಲ್ಲಿ ನಾವು ಯೂಸ್ ಮಾಡಿದ್ವಿ. ಸೊ ಇದನ್ನೆಲ್ಲೂ ಕೂಡ ಮಿಲಿಟ್ರಿಯವರು ನಾವು ಇದೇ ಥರದ್ದೇ ಯೂಸ್ ಮಾಡಿದ್ದೀವಿ ಅಂತ ಹೇಳಿಲ್ಲ. ಬಟ್ ನಮಗೆ ಬಂದಿರೋ ಇನ್ಫಾರ್ಮೇಷನ್ನು ನಮಗೆ ಬೇರೆ ಕಡೆ ಎಲ್ಲ ನಾವು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಮತ್ತು ಒಂದಷ್ಟು ಇನ್ಫಾರ್ಮೇಷನ್ ನಾವು ಕೂಡ ತೆಗೆದು ನೋಡಿದಾಗ ಸೊ ಈ ಥರದೊಂದಷ್ಟು ಮಿಸೈಲ್ಸನ್ನು ಯೂಸ್ ಮಾಡಿದ್ದಾರೆ ಅಂತ ಒಂದು ನಮಗೆ ಮಾಹಿತಿ ಇದೆ. ನೆಕ್ಸ್ಟ್ ಇನ್ನೊಂದು ಬಂದರೂ ನಾವು ಅಗ್ನಿ ಬಗ್ಗೆ ಮಾತಾಡಲೇಬೇಕು. ಯಾಕಪ್ಪ ಅಂದರೆ ಅಗ್ನಿ ಸೀರೀಸು ನೀವು ಗಮನಿಸಿರ್ತೀರ, ರಿಪಬ್ಲಿಕ್ ಡೇ ಪೆರೇಡಲ್ಲಿ ಹೋಗ್ತಾ ಇರ್ತವೆ ಅಗ್ನಿ 1, ಅಗ್ನಿ 2, ಅಗ್ನಿ 3 ಅಂತೇಳಿ. ಸೊ ಅಗ್ನಿ ಸೀರೀಸ್ ಬಗ್ಗೆ ನಾನೊಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಕ್ಚುಲಿ ನೀವು ಇಮ್ಯಾಜಿನ್ನು ಮಾಡಿರೋಕ್ಕಾಗೋದಿಲ್ಲ. ಸೊ ಅಗ್ನಿ 1 ಬಂದು ಸೊ ಅದು ಕೂಡ ಒಂದು ಮಿಸೈಲ್. ಸೊ ಅಗ್ನಿ ಬಂದು ಒಟ್ಟು 5 ಸೀರೀಸ್ ಮಿಸೈಲ್ ಇದ್ದಾವೆ. ಅಗ್ನಿ 1 ಬಂದು 700 to 1200 ಕಿಲೋಮೀಟರ್. ಓಕೆನಾ, ಅಂದರೆ ನೀವು ಎಲ್ಲಾದರೂ ಕಾಶ್ಮೀರಲ್ಲಿ ಏನಾದರೂ ಅಗ್ನಿ ಮಿಸೈಲ್ ಲಾಂಚ್ ಮಾಡಿದ್ರೆ ಪಾಕಿಸ್ತಾನ ಒಡಿಸ್ಸಾ, ಓಕೆನಾ, ಯಾವ ಮೂಲೆಗೆ ಬೇಕಾದರೂ ಹೋಗಿ ಬೀಳುತ್ತೆ. ಸೊ ಅದ್ರ ಬಗ್ಗೆ ಒಂದು ಮಾತಿಲ್ಲ. ನೆಕ್ಸ್ಟು ಅಗ್ನಿ 2 ಬಂದು 2000 to 3500 ಕಿಲೋಮೀಟರ್. ಸೊ ಪಾಕಿಸ್ತಾನ ಬಿಟ್ಟು ಅಕ್ಕಪಕ್ಕ ಏನೇನು ದೇಶಗಳಿದಾವೆ ಕೂಡ ಅದು ಕೂಡ ಕವರ್ ಆಗುತ್ತೆ. ಅಗ್ನಿ 3 ಬಂದು 3000 to 5000 ಕಿಲೋಮೀಟರ್. ಇನ್ನು ಅಕ್ಕಪಕ್ಕ ಚೈನಾನು ಆಲ್ಮೋಸ್ಟ್ ಕವರ್ ಆಗುತ್ತೆ. ಅಗ್ನಿ 4 ಬಂದು 3500 to 4000 ಕಿಲೋಮೀಟರ್. ಸೊ ರಷ್ಯಾ ಎಂಟ್ರಿ. ನೆಕ್ಸ್ಟು ಅಗ್ನಿ 5 ಬಂದು ಪ್ರೆಸೆಂಟ್ 7000ದಿಂದ 8000 ಕಿಲೋಮೀಟರ್, ಅಂದರೆ ಚೈನಾ ಕೂಡ ಕವರ್ ಆಗುತ್ತೆ, ರಷ್ಯಾ ಕೂಡ ಒಂದು ಕಾಲು ಭಾಗ ಕವರ್ ಆಗುತ್ತೆ. ಸೊ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಡಿಫೆನ್ಸ್ ಸಿಸ್ಟಮನ್ನು ನಾವು ಎಷ್ಟು ಸ್ಟ್ರಾಂಗ್ ಮಾಡ್ತಿದ್ದೀವಿ, ಓಕೆನಾ, ಎಷ್ಟು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ಸೊ ಈ ಥರದೊಂದಷ್ಟು ಮಿಸೈಲ್ಗಳಿದ್ದಾವೆ ನಮ್ಮ ಡಿಫೆನ್ಸ್ ಸಿಸ್ಟಮಲ್ಲಿ. ಸೊ ನೆಕ್ಸ್ಟು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಅಗ್ನಿ 6. ಸೊ ಇದು ಅಂಡರ್ ಡೆವಲಪ್ಮೆಂಟ್ ಇದೆ. ಇದ್ರ ರೇಂಜ್ ಬಂದು ನೀವು ತಲೆ ಕೆಟ್ಟೋಗುತ್ತೆ, 11,000ದಿಂದ 12,000 ಹತ್ತತ್ರ ರಷ್ಯಾ ಕೂಡ ಕವರ್ ಆಗೋಗುತ್ತೆ. ಸೊ ಈ ಕಡೆ ಬಂದು ಯುರೋಪು, ಜರ್ಮನಿ ಆ ರೇಂಜಲ್ಲೆಲ್ಲ ಕವರ್ ಆಗೋಗುತ್ತೆ. ಇಲ್ಲಿಂದ ಕೂತ್ಕೊಂಡು ನಮ್ಮ ಶತ್ರು ದೇಶದಲ್ಲಿ ಏನಾದರೂ ಕೆಲಸ ಮಾಡ್ತಾರೆ ಅಥವಾ ಏನಾದರೂ ಮಿಸೈಲ್ ಕಳಿಸ್ತಾರೆ ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಹೊಡೆಯುವಂಥ ಟೆಕ್ನಾಲಜಿ ಕೂಡ ನಮ್ಮ ಭಾರತದಲ್ಲಿ ಇದೆ. ಸೊ ಈ ಥರದೊಂದಷ್ಟು ಬೇಕಾದಷ್ಟು ಹೋಗಿರೋವಂಥ ಇಕ್ವಿಪ್ಮೆಂಟ್ಸು ಮತ್ತು ಟೆಕ್ನಾಲಜಿನ ಸೊ ಹೊಂದಿರೋವಂಥ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ನೋಡಿದ್ರಲ್ಲ ಮಿಸೈಲ್ಸು ಮತ್ತು ಸುದರ್ಶನ್ ಚಕ್ರ ಮತ್ತು ಏರ್ ಟು ಏರ್ ಮಿಸೈಲ್ಸು, ಆಕಾಶ್ ತೀರು ಮತ್ತು ನೆಕ್ಸ್ಟು ಸೆನ್ಸರ್ಸ್ ಬಂದರೆ ಲೈಕ್ ಬರಾಕೇಟು, ಸ್ಪ್ಲೆಂಡರು ಆ ಥರದೊಂದಷ್ಟು ಇಕ್ವಿಪ್ಮೆಂಟ್ಸ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಇಕ್ವಿಪ್ಮೆಂಟ್ಸ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಟ್ಟೆ. ಯಾಕೆಂದರೆ ಇತ್ತೀಚಿನ ಈ ಯುದ್ಧ ಬೆಳವಣಿಗೆ ನಡೆದಾಗ ಸೊ ಯಾವ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿದ್ರು ಅಂತ ಹೇಳಿ. ಸೊ ಮತ್ತಷ್ಟು ಇಕ್ವಿಪ್ಮೆಂಟ್ಸು ಮತ್ತಷ್ಟು ಇನ್ಫಾರ್ಮೇಷನ್ನೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅದ್ರ ಜೊತೆಗೆ ನನ್ನ ಜೊತೆ ಇರೋಂಥ ಪ್ಯಾನಲಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅವರು ಕೂಡ ಈ ಆಪರೇಷನ್ ಸಿಂಧೂರಲ್ಲಿ ಏನಾದರೂ ಲೈಕ್ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಸಣ್ಣ ಪಾಯಿಂಟ್ ಇದ್ರೆ ಕೂಡ ದಯವಿಟ್ಟು ತಿಳಿಸ್ಬೋದು. ಮತ್ತು ಇನ್ನೊಂದಷ್ಟು ಪಾಯಿಂಟನ್ನು ನಾನೇನಾದರೂ ಮಿಸ್ ಮಾಡಿದರೆ ಒಂದಷ್ಟು ಪಾಯಿಂಟನ್ನು ಆ್ಯಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಂದು ಸ್ಟ್ರೆಚ್ ಅಲ್ಲಿ ಹೋದ್ರಿ, ಹೆಂಗ್ ಅನಿಸ್ತಾ ಇತ್ತು ನಮ್ಮೆಲ್ರಿಗೂ ಅಂತ ಹೇಳಿದ್ರೆ
ಆಕ್ಚುಲಿ ನಾವೇ ಅಲ್ಲಿ ಫೀಲ್ಡ್ ಅಲ್ಲಿ ಇದೀವೇನಪ್ಪ ಅನ್ನೋಷ್ಟರ ಇತ್ತು. ಹಾಗಾದ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಇನ್ನೆಷ್ಟು ದೇಶಾಭಿಮಾನ ಇರಬೇಕು, ಅವರಿಗೆಲ್ಲ ನಿಜವಾಗ್ಲೂ ಸಲ್ಯೂಟ್ ಹೇಳೋಣ. ಅದ್ರ ಜೊತೆಯಲ್ಲಿ ಇಷ್ಟೇ ಅಲ್ಲ, ಇನ್ನೂ ಮೀರಿದ ಅಂಶಗಳಿದಾವೆ ನಮ್ಮ ಡಿಫೆನ್ಸ್ ಅಕಾಡೆಮಿ ಬಗ್ಗೆ. ಎಷ್ಟು ನಾವು ತಿಳ್ಕೋಬೇಕು ಆ ಸಿಸ್ಟಮ್ ಬಗ್ಗೆ, ನಮ್ಮ ಎಲ್ಲ ಯೋಧರ ಬಗ್ಗೆ ತಿಳ್ಕೋಬೇಕು. ಹಾಗಾದ್ರೆ ನಾವು ಪಾರ್ಟ್ 2ಗೆ ಕಾಯಲೇಬೇಕು. ಲೆಟ್ ಅಸ್ ವೇಟ್ ಫಾರ್ ದ ಪಾರ್ಟ್ 2. ಖಂಡಿತ.